ಅಸೆಂಬ್ಲೀಸ್ ಏನು ಅಂತಂದರೆ ಅದೊಂದು ಕಾರ್ಯಕ್ರಮ ಅಂತ ಹೇಳ್ತೀವಿ. ಉಪನಯನ ಕಾರ್ಯಕ್ರಮ ಜನಿವಾರ ಅಂತ ಸೆಕ್ರೆಡ್ ಥ್ರೆಡ್ ಅಂತಂದರೆ ಜನಿವಾರನೂ ಹಾಕ್ತಾರೆ. ಅಂದರೆ ಅದ್ರ ಮುಂದೆ ಏನು ಅಂತಂದರೆ ಅವರು ಶಿಕ್ಷಣಕ್ಕೆ ಯಾವುದೇ ಒಂದು ತಮ್ಮ ಶಿಕ್ಷಣದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅದು ಒಂದು ಆರಂಭಿಕ ಒಂದು ಹಂತ ಅಂತೆ. ಆವಾಗ ಬಸವಣ್ಣವರು ಅಕ್ಕನಿಗೂ ಕೂಡ ಏನು ಅಂತಂದರೆ ಈ ಒಂದು ಕಾರ್ಯಕ್ರಮವನ್ನು ಅವರಿಗೂ ಕೂಡ ಏನೊಂದು ಉಪನಯನ ಸಂಸ್ಕಾರ ಮಾಡಿರಿ ಅಂತ ಕೇಳಿದಾಗ ಅಕ್ಕನಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ಅವರು. ಅಕ್ಕ ಯಾಕೆ ಬರೋದಿಲ್ಲ ಅಂದರೆ ಅಕ್ಕ ಹೆಣ್ಮಗಳಿದಾರ, ಅವಳಿಗೆ ಏನು ಅಂತಂದರೆ ಶಿಕ್ಷಣದ ಅವಶ್ಯಕತೆ ಇಲ್ಲ, ಅವಳಿಗೆ ಯಾವುದೇ ಒಂದು ಆಧ್ಯಾತ್ಮಿಕ ಸಾಧನೆ ಅವಶ್ಯಕತೆ ಇಲ್ಲ, ಅದಕ್ಕೆ ಮಾಡೋಕ್ಕೆ ಬರೋದಿಲ್ಲ. ಆವಾಗ ಅವತ್ತಿನಿಂದಲೇ ಅವರ ಕ್ರಾಂತಿಕಾರಿಯನ್ನು ಅಳವಡಿಸ್ಕೊಳ್ತಾರೆ. ಅವತ್ತಿನಿಂದ ಅಕ್ಕನಿಗೆ ಇರಲಾರ್ದಂಥ ಸಂಸ್ಕಾರ ನನಗೂ ಬೇಡ ಅಂಥೇಳಿ ಅವರ ಮನೆಯಿಂದ ಹೊರಗೆ ಬರ್ತಾರೆ. ಅವರ ಜೊತೆನೇ ಏನು ಅಂತಂದರೆ ಅಕ್ಕನಾಗಮ್ಮ ತಮ್ಮ ಭಾಳ ಚಿಕ್ಕವನು ಹೊರಗಡೆ ಹೇಗೆ ಹೋಗ್ತಾನೆ, ಹೇಗೆ ತನ್ನ ಜೀವನವನ್ನು ಸಾಗಿಸ್ತಾನೆ ಅಂಥೇಳಿ ಆ ಬಸವಣ್ಣನವರ ಕೈಯನ್ನು ಹಿಡಿದುಕೊಂಡು ಅವರು ಸಂಗಮಕ್ಕೆ ಬರ್ತಾರೆ. ಅಕ್ಕನಾಗಮ್ಮನವರು ನೋಡಲಿ, ಅಕ್ಕನಾಗಮ್ಮನವರು ಕೂಡಲ ಸಂಗಮದ ಬಾಗೇವಾಡಿಯಿಂದ ಕೂಡಲ ಸಂಗಮಕ್ಕೆ ಬರಬೇಕಾದ್ರೆ ಅವ್ರ ಕೈ ಹಿಡ್ಕೊಂಡು ಬರ್ತಾರೆ. ಮುಂದೆ ಆ ಅಕ್ಕನಾಗಮ್ಮನವರಲ್ಲಿ ಇರ್ತಕ್ಕಂಥ ಒಂದು ವೈಚಾರಿಕ ವಿಚಾರಗಳು, ಸಾಮಾಜಿಕ ಚಿಂತನೆಗಳು, ಅವರ ಒಂದು ಆಧ್ಯಾತ್ಮಿಕ ಸಾಧನೆ ಅವರ ಏನು ಅಂತಂದರೆ ಬಸವಣ್ಣವ್ರ ಮೇಲೇನೂ ಕೂಡ ಪ್ರಭಾವ ಬೀರ್ತದೆ. ಹೀಗಾಗಿ ಬಸವಣ್ಣನವರು ಕೂಡಲ ಸಂಗಮದಿಂದ ಬಸವ ಕಲ್ಯಾಣಕ್ಕೆ ಹೋಗಬೇಕಾದ್ರೆ ಬಸವಣ್ಣನವರನ್ನು ಅಕ್ಕನಾಗರಂಬಿಕೆಯವರು ಹಿಂಬಾಲಿಸ್ತಾರೆ. ಬಾಗೇವಾಡಿಯಿಂದ ಕೂಡಲ ಸಂಗಮಕ್ಕೆ ಬರಬೇಕಾದ್ರೆ ತಮ್ಮನ ಕೈ ಹಿಡ್ಕೊಂಡು ಬಂದಿದ್ರು. ಇಲ್ಲಿ ಸಂಗಮದಿಂದ ಇದಕ್ಕೆ ಹೋಗಬೇಕಾದ್ರೆ ಕಲ್ಯಾಣಕ್ಕೆ ಬರಬೇಕಾದ್ರೆ ಬಸವಣ್ಣವರನ್ನು ಅವ್ರು ಹಿಂಬಾಲಿಸ್ತಾರೆ. ಅಂದರೆ ಅಕ್ಕನಾಗಮ್ಮನವರು ಬಸವಣ್ಣನವರಲ್ಲಿ ಬಿತ್ತಿದಂಥ ಒಂದು ಅರಿವಿನ ಪ್ರಜ್ಞೆ ಎಂಥದಿತ್ತು, ಆ ಒಂದು ಪ್ರಜ್ಞೆಯಿಂದ ಮುಂದೆ ಏನು ಅಂದರೆ ಬಸವಣ್ಣವರು ಅಕ್ಕನಾಗಮ್ಮನವರಿಗೆ ಅಲ್ಲದೆ ಇಡೀ ಒಂದು ವಿಶ್ವಕ್ಕೆ ಗುರುವಾಗ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಬಸವಣ್ಣನವರು ಸಾಮಾನ್ಯವಾಗಿ ಅಕ್ಕನಾಗಮ್ಮನವರ ಪುತ್ರ ಯಾರು ಅಂತಂದರೆ ಚನ್ನಬಸವಣ್ಣವರು ಅಂತ ಹೇಳ್ತೀವಿ. ಶಟಸ್ಥಲ ಜ್ಞಾನಿ, ಮಹಾಜ್ಞಾನಿ, ಶಟಸ್ಥಲ ಜ್ಞಾನಿ ಚನ್ನಬಸವಣ್ಣವರು ಮಹಾಜ್ಞಾನಿ ಆಗಲಿಕ್ಕೆ ಕಾರಣ ಯಾರು ಅಂತಂದರೆ ಅಕ್ಕನಾಗಮ್ಮನವರು. ಅದೇ ರೀತಿಯಾಗಿ ಮಹಾನ್ ವ್ಯಕ್ತಿ ಬಸವಣ್ಣನವರು ಮಹಾನ್ ವ್ಯಕ್ತಿ ಆಗಲಿಕ್ಕೆ ಕೂಡ ಕಾರಣ ಯಾರು ಅಂತಂದರೆ ಅಕ್ಕನಾಗಮ್ಮನವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಬರೀ ಒಂದು ಇಲ್ಲಿ ಹೆಣ್ಣು ಮನಸ್ಸು ಮಾಡಿದರೆ ಬರೀ ಒಂದು ಪರಿವಾರವನ್ನು ಅಷ್ಟೇ ಅಲ್ಲ, ಈ ಜಗತ್ತನ್ನೇ ಬದಲಾಯಿಸಬಲ್ಲರು ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಅದನ್ನೇ ಹೇಳ್ತೀವಿ, ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಅಂಥ ಒಂದು ಶಕ್ತಿ ಯಾರಿಗಿದೆ ಅಂತಂದರೆ ಮಾತೆಯರಿಗಿದೆ ಅಂತ ಇಲ್ಲಿ ಅಕ್ಕನಾಗಮ್ಮನವರು ಅವರ ಒಂದು ಶರಣ ಸಾಹಿತ್ಯದ ಒಂದು ಅನರ್ಘ್ಯ ರತ್ನ ಅಂತ ಹೇಳ್ತೀವಿ. ಅವರ ಒಂದು ಸಾಧನೆಯಿಂದ ನಾವು ತಿಳ್ಕೊಳ್ಬೋದು. ಅಕ್ಕನಾಗಮ್ಮನವರು ಕೂಡಲ ಸಂಗಮದಲ್ಲಿದ್ದಾಗ ಚನ್ನಬಸವಣ್ಣವರಿಗೆ ಜನ್ಮವನ್ನು ಕೊಡ್ತಾರೆ. ಆ ಕೂಡಲ ಸಂಗಮದ ಅಕ್ಕನಾಗಮ್ಮನವರು ಚನ್ನಬಸವಣ್ಣವರಿಗೆ ಕೊಟ್ಟಂಥ ಒಂದು ಜನ್ಮವನ್ನು ಕುರಿತು ಜಾನಪದರು ಬಹಳಷ್ಟು ಸುಂದರವಾಗಿ ಅಲ್ಲಿ ಹಾಡನ್ನು ಅವ್ರ ಮೇಲೆ ಹಾಡ್ತಾರೆ. ನವಮಾಸ ತುಂಬ್ಯಾವ ನಾರಿ ನಾಗಮ್ಮಗ, ನವಮಾಸ ತುಂಬ್ಯಾವ ನಾರಿ ನಾಗಮ್ಮಗ, ಶಿವ ಶಿವ ಎಂದು ಶಿವನಿಗೆ, ಶಿವ ಶಿವ ಎಂದು ಶಿವನಿಗೆ ನೆನೆಯೂತ ಶಿವನಂತ ಮಗನ ಹಡೆದಾಳ, ಶಿವನಂತ ಮಗನ ಹಡೆದಾಳ. ನೋಡ್ರಿ, ಇಲ್ಲಿ ಇಷ್ಟೊಂದು ಏನು ಅಂತಂದರೆ ಶಟಸ್ಥಲ ಜ್ಞಾನಿ, ಮಹಾಜ್ಞಾನಿ, ಎಲ್ಲ ಶರಣರನ್ನೇ ಅಲ್ಲಂಪ್ರಭು, ಅಕ್ಕ ಮಹಾದೇವಿ, ಬಸವಣ್ಣನವರಿಗಿಂತಲೂ ಕೂಡ ಅತೀ ಚಿಕ್ಕ ವಯಸ್ಸಿನಲ್ಲೇ ಏನು ಅಂದರೆ ಅತ್ಯಂತ ಒಂದು ಚಿನ್ಮಯ ಜ್ಞಾನವನ್ನು ಹೊಂದಿರತಕ್ಕಂಥವ್ರು ಯಾರು ಅಂತಂದರೆ ಚನ್ನಬಸವಣ್ಣವರು. ಇದಕ್ಕೆ ಕಾರಣ ಏನು ಅಂತಂದರೆ ಅಕ್ಕನಾಗಮ್ಮನವರ ಒಂದು ಆಧ್ಯಾತ್ಮಿಕ ಸಾಧನೆ, ಅವರ ವಿಚಾರಗಳು. ಮಾತೆಯರು ಗರ್ಭವನ್ನು ಧರಿಸಿದಾಗ ಯಾವ ವಿಚಾರಗಳನ್ನು ಮಾಡ್ತಾರ, ಹೇಗೆ ತಮ್ಮ ಜೀವನವನ್ನು ತೊಡಗಿಸ್ಕೊಳ್ತಾರ, ಆ ಒಂದು ಪ್ರಭಾವ ಏನು ಅಂತಂದರೆ ಮಕ್ಕಳ ಮೇಲೆ ಆಗ್ತದ ಅನ್ನೋದಕ್ಕೆ ಇಲ್ಲಿ ಇದು ಒಂದು ಸಾಕ್ಷಿ ಅಂತ ಹೇಳ್ಬೋದು. ಹೀಗಾಗಿ ಅವರ ವಿಚಾರಗಳಿಂದ ಅಷ್ಟೊಂದು ಏನು ಅಂತಂದರೆ ಜ್ಞಾನವನ್ನು ಗಳಿಸಿಕೊಂಡಿದ್ರು. ಅಕ್ಕನಾಗಮ್ಮನವರು ಯಾವ ರೀತಿಯಾಗಿ ತಮ್ಮ ಮಗನ ಪ್ರೀತಿ, ಮಮತೆ, ವಾತ್ಸಲ್ಯದಿಂದ ಕಾಣ್ತಿದ್ರು, ಅಷ್ಟೇ ಏನು ಅಂತಂದರೆ ಬಸವಣ್ಣನವರ ಮೇಲೂ ಕೂಡ, ಯಾಕಂದರೆ ತಾಯಿ ಬಿಟ್ಟು ಹೊರಗೆ ಬಂದಿರ್ತಾನೆ. ಹೀಗಾಗಿ ತಾಯಿಯ ಒಂದು ಅಕ್ಕರೆಯ ಪ್ರೀತಿ ಬಸವಣ್ಣವ್ರ ಮೇಲೆ ಇರ್ತದೆ. ಅದನ್ನು ಏನು ಅಂದರೆ ತಮ್ಮ ಒಂದು ವಚನದ ಮೂಲಕ ಹೇಳ್ತಾರೆ ಅಕ್ಕನಾಗಮ್ಮನವರು.
ಬಸವನೇ ಮುಖಸಜ್ಜೆ, ಬಸವನೇ ಅಮಳೌಕ್ಯ, ಬಸವನೇ ಬಸವನೇ ಬಸವನನ್ನ ಎತ್ತಿ ಮುದ್ದಾಡಿಸುವನು. ಬಸವನಿಗೂ ಎನಗೂ ಭೇದ ಭಾವವಿಲ್ಲ, ಬಸವನಿಗೂ ನನಗೂ ರಾಶಿಕೂಟ ಉಂಟು. ಬಸವಣ್ಣ ಪ್ರಿಯ ಚನ್ನಸಂಗಯ್ಯ, ಬಸವನೇ ಬೆಸಲಾದ ಬಾಣಂತಿ ನಾನಯ್ಯ ಅಂತ ಹೇಳ್ತಾರೆ. ಇದು ಏನು ಅಂತಂದರೆ ಎಷ್ಟೊಂದು ಏನು ಅಂತಂದರೆ ಬಸವಣ್ಣನ ಮೇಲೆ ಅಕ್ಕನಾಗಮ್ಮನವರಿಗೆ ವಾತ್ಸಲ್ಯ ಇತ್ತು ಅನ್ನೋದನ್ನು ಗೊತ್ತಾಗ್ತದೆ. ಇನ್ನೂ ಒಂದು ವಚನದಲ್ಲಿ ಅವರು ಅಕ್ಕನಾಗಮ್ಮನವರು ಬಸವಣ್ಣನವರ ಸಹೋದರಿ ಅಂತ ಹೇಳಲಿಕ್ಕೆ ಅವರು ಇನ್ನೂ ಒಂದು ವಚನ, ಅಂಗದಿಂದ ಉದಯಿಸಿದಾತ ಮಡಿವಾಳಯ್ಯ, ಲಿಂಗದಿಂದ ಉದಯಿಸಿದಾತ ರೇವಣ ಸಿದ್ದಯ್ಯ, ಪಾದೋದಕದಿಂದ ಉದಯಿಸಿದಾತಳು ಅಕ್ಕ ಮಹಾದೇವಿ, ಮಂತ್ರದಿಂದ ಉದಯಿಸಿದಾತ ಭಸ್ಮದಿಂದ ಉದಯಿಸಿದಾತ ಸಿದ್ದರಾಮಯ್ಯ, ಮಂತ್ರದಿಂದ ಉದಯಿಸಿದಾತ ನಿಮ್ಮ ಸೋದರ ಮಾವ ಬಸವಯ್ಯ, ಮಂತ್ರದಿಂದ ಉದಯಿಸಿದಾತ ನಿಮ್ಮ ಸೋದರ ಮಾವ ಬಸವಯ್ಯ, ಪ್ರಸಾದದಿಂದ ಉದಯಿಸಿದಾತ ನೀನಲ್ಲವೇ ಚನ್ನಸಂಗಯ್ಯ ಅಂತ ಹೇಳಿ ತಮ್ಮ ಚನ್ನಬಸವಣ್ಣವರಿಗೆ ಹೇಳ್ತಾರೆ. ಇದು ಇಲ್ಲಿ ಏನು ಅಂತಂದರೆ ಸ್ಪಷ್ಟವಾಗಿಯೇ ಈ ವಚನ ಹೇಳ್ತಿದೆ, ಬಸವಣ್ಣನವರ ಸಹೋದರಿ ಅಕ್ಕನಾಗಮ್ಮನವರು. ಹೀಗೆ ಹೆತ್ತ ತಂದೆ ತಾಯಿಯನ್ನು ಮರೆತು ಕೈ ಹಿಡಿದ ಗಂಡನನ್ನೂ ಕೂಡ ಲೆಕ್ಕಿಸದೆ ಒಂದು ವಿನೂತನ ವಿಚಾರಗಳನ್ನ ಒಳಗೊಂಡಿರ್ತಕ್ಕಂಥ ಅಣ್ಣನ ಒಂದು ಬೆಂಗಾವಲಾಗಿ ಅವ್ರು ಏನು ಮಾಡ್ತಾರ ಅಂತಂದರೆ ಸಂಗಮಕ್ಕೆ, ಕೂಡಲ ಸಂಗಮಕ್ಕೆ ಬಸವಣ್ಣವ್ರ ಜೊತೆಗೆ ಅಕ್ಕನಾಗಮ್ಮನವರು ಬರ್ತಾರೆ. ಇಲ್ಲಿ ಅಕ್ಕನಾಗಮ್ಮನವರು ಎಷ್ಟು ತಮ್ಮ ಬರೆದಂಥ ಅವ್ರ ಮೇಲೆ ಒಂದು ದಿವಸನೂ ಕೂಡ ಏನು ಅಂತಂದರೆ ಕೂಡಲ ಸಂಗಮಕ್ಕೆ ಯಾವುದೋ ಭಾಗ್ಯವಾಡಿಯಿಂದ ಸಂಗಮಕ್ಕೆ, ಸಂಗಮದಿಂದ ಮಂಗಳವಾಡಿಯಿಂದ ಮುಂದೆ ಕಲ್ಯಾಣಕ್ಕೆ ಒಂದು ದಿವಸನೂ ಕೂಡ ಏನು ಅಂತಂದರೆ ಬಸವಣ್ಣನವರನ್ನು ಬಿಟ್ಟಿರಲಿಲ್ಲ. ಅಷ್ಟೊಂದು ಅವರನ್ನೇ ಅನುಸರಿಸಿದಳು, ಅವರನ್ನೇ ಏನು ಅಂತಂದರೆ ಬಸವಣ್ಣವರನ್ನೇ ಆಸರೆಯಾಗಿ ಪಡೆದುಕೊಂಡಳು. ಹೀಗಾಗಿ ಒಂದು ದಿವಸನೂ ಬಿಟ್ಟಿಲ್ಲಾರ್ದಂಥ ಅಕ್ಕನಾಗಮ್ಮನವರು ತಮ್ಮ ಒಂದು 3-4 ವಚನಗಳಲ್ಲಿ ಅವರು ಯಾವ ರೀತಿಯಾಗಿ ಬಸವಣ್ಣನವರನ್ನು ಅಗಲಿದಂಥ ನೋವಿನ ಒಂದು ವಚನಗಳು ಇವೆ ಅನ್ನೋದು ಇಲ್ಲಿ ನಮ್ಗೆ ಸಾಕಷ್ಟು ಒಂದು 3-4 ವಚನಗಳನ್ನು ಅವರು ಏನು ಅಂತಂದರೆ ಬಸವಣ್ಣನವರನ್ನು ಅಗಲಿದಂಥ ಒಂದು ನೋವಿನ ಪ್ರಲಾಪದ ವಚನಗಳು ಕಂಡು ಬರ್ತಾವೆ. ಅದರಲ್ಲಿ ಯಾವ ಪ್ರಸಂಗದವು ಆ ವಚನಗಳು ಯಾವ ಪ್ರಸಂಗದವು ಅಂತ ಹೇಳಿಕೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಇಲ್ಲಿ ಒಂದು ವಚನ ಸುಮಾರು ಏನು ಅಂತಂದರೆ ಮೇದಾರ ಕೇತಯ್ಯನವರ ಒಂದು ಮರಣದ ಪ್ರಸಂಗದಲ್ಲಿ ಬಸವಣ್ಣನವರನ್ನ ಅಗಲಿದಂಥ ಒಂದು ವಚನ ಇದೆ. ಅಯ್ಯ ನಾನದವೇ ಅಯ್ಯಯ್ಯ ಕೈಯ ಕೋಲ ಕೊಂಬರೆ, ಅಯ್ಯ ಎಳೆಗರುವಿನ ಎಳೆಗಂತಿಯ ನೆಳೆದೊಯ್ಯರೆ ಭಕ್ತರು, ಅಯ್ಯೋ ಅಯ್ಯೋ ಎನ್ನಲೊಯ್ಯರೆ ಬಸವಣ್ಣ ಪ್ರಿಯ ಚನ್ನಸಂಗಯ್ಯ. ಇಲ್ಲಿ ಮೇದಾರ ಕೇತಯ್ಯನ ಮರಣದ ಪ್ರಸಂಗದಲ್ಲಿ ಸುಮಾರು ಸಾಕಷ್ಟು ಬಾರಿ ಏನು ಅಂತಂದರೆ ಬಸವಣ್ಣನವರು ದೇಹತ್ಯಾಗ ಅಥವಾ ಏನು ಅಂದರೆ ಮೂರ್ಛಾಪನ್ನರಾಗಿದ್ದುಂಟು. ಇಲ್ಲಿ ಈ ಒಂದು ವಚನ ಮೇದಾರ ಕೇತಯ್ಯನವರ ಒಂದು ಮರಣದ ಪ್ರಸಂಗ ಅಂತ ಯಾಕೆ ಹೇಳ್ಬೋದು ಅಂತಂದರೆ ಕೂಡಲ ಸಂಗಮದಲ್ಲಿ ಬಸವಣ್ಣನವರು ಲಿಂಗೈಕ್ಯರಾದಾಗ ಅಲ್ಲಿ ಅಕ್ಕನಾಗಮ್ಮನವರು ಇರಲಿಲ್ಲ. ಹೀಗಾಗಿ ಆ ಸಂದರ್ಭದಲ್ಲಿ ಒಂದು ಬರೆದಂಥ ಒಂದು ನೋವಿನ ಪ್ರಲಾಪದ ವಚನ ಇರ್ಬೋದು. ಸೊ ಏನೇ ಆಗಲಿ ಗುರು ಏನು ಅಂತಂದರೆ ಗುರು ಸ್ವರೂಪ ಮತ್ತು ಶಿಷ್ಯ ಸ್ವರೂಪ, ತಂದೆ ಸ್ವರೂಪ ಶಿಶು ಸ್ವರೂಪ, ಇಂತಹ ಒಂದು ಬಸವಣ್ಣನವರನ್ನು ಕಳೆದುಕೊಂಡಾಗ ಯಾವತ್ತೂ ಅಕ್ಕನಾಗಮ್ಮನವರು ಎದೆಗೊಂಡಿಲ್ಲ, ಧೃತಿಗೆಡಲಿಲ್ಲ. ಅದೇ ರೀತಿಯಾಗಿ ಗಂಗಾಂಬಿಕೆ, ಪ್ರೀತಿಯ ಗಂಗಾಂಬಿಕೆ ಬಸವಣ್ಣನವರ ಪತ್ನಿ, ಅವರು ಕಾದರವಳ್ಳಿಯಲ್ಲಿ ಬಿಜ್ಜಳ ಸೈನಿಕರ ಜೊತೆಗೆ ಕಾದಾಡಿ ಪ್ರಾಣತ್ಯಾಗ ಮಾಡಿದರೂ ಕೂಡ ಅವರು ಒಂದಿಷ್ಟು ಎದೆಗೊಂದಲಿಲ್ಲ. ಅಷ್ಟೇ ಏಕೆ ಅವರ ಒಂದು ಕರುಳಿನ ಕುಡಿ ಚನ್ನಬಸವಣ್ಣವರು ಅವರು ಉಳಿವಿಯಲ್ಲಿ ಲಿಂಗೈಕ್ಯರಾಗ್ತಾರೆ. ಅವಾಗೂ ಕೂಡ ಒಂದಿಷ್ಟು ಎದೆಗೊಂದಲಿಲ್ಲ. ಅಷ್ಟೊಂದು ಏನು ಅಂತಂದರೆ ಶರಣರು ಕಲ್ಯಾಣ ಕ್ರಾಂತಿಯಲ್ಲಿ ಅವರು ಅಷ್ಟೊಂದು ಏನು ಅಂತಂದರೆ ತಮ್ಮ ಮನಸ್ಸನ್ನು ಕಲ್ಲಾಗಿ ಮಾಡ್ಕೊಂಡಿದ್ರು. ಅವರ ದೇಹ ಏನು ಅಂತಂದರೆ ದೇಹ ಇದು ಅಶಾಶ್ವತ, ದೇಹ ಒಂದೇ ಏನು ಅಂತಂದರೆ ಶಾಶ್ವತ. ಹೀಗಾಗಿ ವಚನಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಧ್ಯೇಯ ಅವರದಾಗಿತ್ತು. ಹೀಗಾಗಿ ಅವರೆಲ್ಲರೂ ಶರಣರು ಅಲ್ಲಿ ಮುಖ್ಯವಾಗಿ ಅವರು ಅದರ ಇದನ್ನು ತಗೊಂಡವರು ಯಾರು ಅಂತಂದರೆ ಅಕ್ಕನಾಗಮ್ಮನವರು, ಜೊತೆಗೆ ನುಲಿಯ ಚಂಡೆಯ, ಇನ್ನೂ ಸಾಕಷ್ಟು ಶರಣರು ಆ ವಚನದ ಕಟ್ಟುಗಳನ್ನು ಸಂರಕ್ಷಣೆ ಮಾಡೋದೇ ಅವರ ಗುರಿಯಾಗಿತ್ತು. ಹೀಗಾಗಿ ಉಳಿವಿಯಲ್ಲಿ ಅಲ್ಲಿ ಎಲ್ಲಾದರೂ ಅವುಗಳನ್ನು ಅಡಗಿಸಿಟ್ರೆ ಅವು ನಾಶವಾಗ್ತವೋ ಏನೋ, ಇದಕ್ಕಾಗಿ ಏನಂದ್ರೆ ಸುರಕ್ಷಿತವಾಗಿ ಇದನ್ನು ಪ್ರತಿ ಮಾಡಿದವರಂತವರ ಕೈಯಲ್ಲಿ ಕೊಟ್ಟರೆ
ಆ ವಚನಗಳನ್ನು ಸಂರಕ್ಷಣೆ ಮಾಡಬಹುದು ಅಂತ ಹೇಳಿ ಅವರು ಏನು ಅಂತಂದರೆ ಎಲ್ಲಿ ಸಂರಕ್ಷಣೆಯಲ್ಲಿ ಎಲ್ಲಿ ವಚನಗಳನ್ನು ಸಂರಕ್ಷಣೆ ಮಾಡ್ಬೋದು, ಎಲ್ಲಿ ನಾಶವಾಗುವುದಿಲ್ಲ, ಯಾವ ರೀತಿ ಯಾವ ಜಾಗದಲ್ಲಿ ಏನು ಅಂತಂದರೆ ಸುರಕ್ಷಿತವಾಗಿ ವಚನಗಳನ್ನು ಇಡಬಹುದು ಅಂತ ಒಂದು ಜಾಗಕ್ಕೆ ತಲುಪಿಸಿದ ನಂತರವೇ ಅವರು ಏನು ಅಂತಂದರೆ ಮುಂದೆ ಅಕ್ಕನಾಗಮ್ಮನವರು ಚಿಕ್ಕಮಗಳೂರು ಜಿಲ್ಲೆಯ ಎಣ್ಣೆಹೊಳೆ ಗ್ರಾಮಕ್ಕೆ ಬರ್ತಾರೆ. ಅಲ್ಲೆಲ್ಲರೂ ಏನು ಅಂತಂದರೆ ಶರಣರು ಅಲ್ಲಲ್ಲಿ ತಮ್ಮ ದೇಹ ತ್ಯಾಗವನ್ನು ಮಾಡ್ತಾರೆ. ಅಕ್ಕನಾಗಮ್ಮನವರು ಸುಮಾರು ಇಲ್ಲಿ ಎಣ್ಣೆಹೊಳೆ ಗ್ರಾಮಕ್ಕೆ ಬಂದು 60 ವರ್ಷ ಅವರು ಜೀವನವನ್ನು ಸಾಗಿಸ್ತಾರೆ. 60ನೇ ವಯಸ್ಸಿನಲ್ಲಿ ಅವರು ಕೂಡ ಏನು ಅಂತಂದರೆ ಲಿಂಗೈಕ್ಯರಾಗ್ತಾರೆ. ಇಂಥ ಒಂದು ಏನು ಅಂತಂದರೆ ಯೋಗಾಂಗ ಸಿದ್ಧಿಯನ್ನು ಅನವರತ ಮಾಡಿಕೊಂಡಿರ್ತಕ್ಕಂಥ, ಅದೇ ರೀತಿಯಾಗಿ ಲಿಂಗಾನುಸಂಧಾನವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಅವರು ಅಕ್ಕನಾಗಮ್ಮನವರು ಅಲ್ಲದೆ ಬಹುತೇಕ ಶರಣರು ಅವರು ಏನು ಅಂತಂದರೆ ಸ್ವತಃ ಏನು ಅಂತಂದರೆ ಸಮಯ ಬಂದಾಗ ದೇಹವನ್ನು ತ್ಯಜಿಸ್ತಾರಲ್ಲ, ಇದು ಏನು ಅಂತಂದರೆ ಯೋಗಾಂಗ ಸಿದ್ಧಿಯಿಂದ ಅವರು ಪಡೆದುಕೊಂಡಿದ್ದರು. ಇಲ್ಲಿ ರೇವಣಸಿದ್ದಯ್ಯನವರಿಂದ ಅವರು ಅಕ್ಕನಾಗಮ್ಮನವರ ಗುರು ಯಾರು ಅಂತಂದರೆ ರೇವಣಸಿದ್ದಯ್ಯನವರು. ಅವರಿಂದ ಶಿವದೀಕ್ಷೆಯನ್ನು ಪಡೆದುಕೊಳ್ತಾರೆ. ಯೋಗಾಂಗ ಸಿದ್ಧಿಯನ್ನು ಕೂಡ ಏನು ಅಂತಂದರೆ ಕರಗತ ಮಾಡಿಕೊಳ್ತಾರೆ. ಇದಕ್ಕೆ ಸಾಕ್ಷಿಯಾಗಿ ಇಂಗ್ಲೇಶ್ವರದಲ್ಲಿ ಗವಿಯ ಒಂದು ತುದಿಯಲ್ಲಿ ಅಕ್ಕನಾಗಮ್ಮನವರ ಬುದ್ಧನ ಒಂದು ತುದಿಯಲ್ಲಿ ಅಕ್ಕನಾಗಮ್ಮನವರ ಗವಿಯನ್ನು ಕಂಡ್ರೆ, ಇನ್ನೊಂದು ತುದಿಯಲ್ಲಿ ನಾವು ರೇವಣಸಿದ್ದಯ್ಯನವರ ಗವಿಯನ್ನು ಕಾಣ್ತೀವಿ. ಈ ಒಂದು ಯೋಗಾಂಗ ಸಿದ್ಧಿಯನ್ನು ಕರಗತ ಮಾಡಿಕೊಟ್ಟಿರ್ತಕ್ಕಂಥ ಅಕ್ಕನಾಗಮ್ಮನವರು, ಅಕ್ಕ ನಾಗಲಾಂಬಿಕೆ ಅಂತೂ ಕೂಡ ಹೆಸರು ಇವರಿಗೆ, ನಾಗಾಯಿ ಅಂತೂ ಕೂಡ ಕರೀತಾರೆ, ನಾಗಮ್ಮನವರು ಅಂತೂ ಕೂಡ ಕರೀತಾರೆ. ಸೊ ಇವರು ಮುಂದೆ ಇಂಥ ಒಂದು ವಚನಗಳ ಒಂದು ಸಂರಕ್ಷಣೆ ಮಾಡ್ತಾ ತಮ್ಮಲ್ಲಿ ಏನು ಅಂತಂದರೆ ಯೋಗಾಂಗ ಸಿದ್ಧಿಯನ್ನು ಕರಗತ ಮಾಡಿಕೊಂಡಿರ್ತಾರಲ್ಲ, ಅದನ್ನು ಹಾಗೆ ಏನು ಅಂತಂದರೆ ಕಲ್ಯಾಣದಲ್ಲಿಯೂ ಕೂಡ ಅವರು ಆ ಒಂದು ಯೋಗಾಂಗ ಸಿದ್ಧಿಯನ್ನು ಮುಂದುವರಿಸಿದ್ರು ಅನ್ನೋದಕ್ಕೆ ಕಲ್ಯಾಣದಲ್ಲಿಯೂ ಕೂಡ ಅಕ್ಕನಾಗಮ್ಮನವರ ಗವಿಯನ್ನು ಕಾಣ್ತೀವಿ. ಅದರ ಜೊತೆಗೆ ಉಳಿವಿಯಲ್ಲಿಯೂ ಕೂಡ ಅಕ್ಕನಾಗಮ್ಮನವರ ಗವಿ ಇದೆ. ಸೊ ಇಲ್ಲಿ ಅಕ್ಕನಾಗಮ್ಮನವರ ಒಂದು ಇನ್ನೂ ಒಂದು ವಚನವನ್ನು ನೋಡಬಹುದಾದರೆ, ಬಸವಣ್ಣ ನೀವು ಮತ್ತಕ್ಕೆ ಬಂದು ನಿಂದಡೆ ಭಕ್ತಿಯ ಬೆಳವಿಗೆ ದೆಸೆಗೆಲ್ಲ ಪಸರಿಸಿತ್ತಲ್ಲ ಅಯ್ಯ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳವಿಗೆಯ ಘನವನಾರು ಬಲ್ಲರು ಅಣ್ಣ. ಶಶಿಧರನ ಅಟ್ಟಿದ ಮಣಿಹ ಪೂರೈಸಿತೆಂದು ನೀವು ಲಿಂಗೈಕ್ಯವಾದಡೆ ನಿಮ್ಮೊಡನೆ ಭಕ್ತಿಯೂ ಹೋಯಿತಯ್ಯ, ನಿಮ್ಮೊಡನೆ ಅಸಂಖ್ಯಾತ ಮಹಾಗಣಗಳು ಹೋದರಣ್ಣ. ಮರ್ತ್ಯ ಲೋಕದ ಮಹಾಮನೆ ಶೂನ್ಯವಾಯಿತಲ್ಲ ಬಸವಣ್ಣ, ಎನ್ನ ನೊಯ್ಯದೇ ಹೋದೆಯಲ್ಲ ಪಂಚಪುರುಷ ಮೂರ್ತಿ ಬಸವಣ್ಣ. ಬಸವಣ್ಣ ಪ್ರಿಯ ಚನ್ನಸಂಗಯ್ಯ ಪ್ರಾಣಲಿಂಗವಾಗಿ ಹೋದೆಯ ಬಸವಣ್ಣ. ಇದು ಕೂಡ ಏನು ಅಂತಂದರೆ ಬಸವಣ್ಣನವರನ್ನು ಅಗಲಿದಂಥ ಒಂದು ನೋವಿನ ಪ್ರಸಂಗ ಅಂತ ಹೇಳ್ಬೋದು. ಇಲ್ಲಿ ಬಸವಣ್ಣನವರ ಕಾಲ ಅಂತಂದರೆ ಅದು ಲಿಂಗಾಯತ ಧರ್ಮದ ಒಂದು ಛಾಯ ಕಾಲ, ಒಂದು ಸಂಘಟನಾ ಕಾಲವೂ ಹೌದು, ಅದು ಒಂದು ಸಂಸ್ಕರಣಾ ಕಾಲವೂ ಹೌದು. ಅದು ಇಲ್ಲಿ ಲಿಂಗಾಯತ ಧರ್ಮ ವಿಶ್ವಧರ್ಮದ ಸ್ವರೂಪವನ್ನು ಪಡೆದುಕೊಳ್ಳಿಕ್ಕೆ ಕಾರಣ ಯಾರು ಅಂತಂದರೆ ಬಸವಣ್ಣನವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮಡಿವಾಳ ಮಾಚಿದೇವರು ಒಂದು ಕಡೆ ಹೇಳ್ತಾರೆ, ಎತ್ತ ನೋಡಿದತ್ತ ಬಸವನೆಂಬ ಬಳ್ಳಿ ಎತ್ತಿ ಹಿಡಿದರೆ ಲಿಂಗವೆಂಬ ಗೊಂಚಲು, ಅದನ್ನು ಒತ್ತೊತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ ಅಂತ. ಅಷ್ಟೊಂದು ಬಸವಣ್ಣನವರ ಭಕ್ತಿ ದೇಶದ ಎಲ್ಲ ಜಗತ್ತಿನ ಮೂಲೆಗಳಲ್ಲಿ ಅವರ ಒಂದು ಭಕ್ತಿಯ ಮಹಾಪುರ ಹರಿದು ಹೋಗಿತ್ತು. ಸುಮಾರು ದಕ್ಷಿಣ ಭಾರತದಿಂದ ಉತ್ತರ ಭಾರತದವರೆಗೆ, ಉತ್ತರ ಭಾರತದಿಂದ ಅಫ್ಘಾನಿಸ್ತಾನದವರೆಗೆ, ಅಫ್ಘಾನಿಸ್ತಾನದಿಂದ ಮರುಳಶಂಕರ ದೇವರು ಬರ್ತಾರೆ. ಅದೇ ರೀತಿಯಾಗಿ ಕಾಶ್ಮೀರದಿಂದ ಏನು ಸಾಕಷ್ಟು ಸುಮಾರು 12,000ಕ್ಕೂ ಹೆಚ್ಚಿನ ಒಂದು ಜಂಗಮರು ಬಸವಣ್ಣನವರ ಒಂದು ಧಾರ್ಮಿಕ ಕಾರ್ಯದಲ್ಲಿ ಅವರು ಪಾಲ್ಗೊಳ್ತಾರೆ. ಆದರೆ ಆ ಭಕ್ತಿಯ ಮಹಾಪುರ ಒಂದು ವಿಷಾದ ಸಂಗತಿ ಏನಪ್ಪ ಅಂತಂದ್ರೆ, ಭಕ್ತಿಯ ಮಹಾಪುರ ಎಷ್ಟೊಂದು ಉಕ್ಕಿ ಹರಿದಿತ್ತು, ಅಷ್ಟೇ ವೇಗವಾಗಿ ಅದು ಏನಾಯಿತು ಅಂತಂದರೆ ಕುಗ್ಗಿ ಹೋಯಿತು. ಅದು ಸುಮಾರು ಸಾವಿರಾರು ವರ್ಷಗಳು, ಈಗ ಯಾವಾಗಾಗಿದೆ ಅಂತಂದರೆ 12ನೇ ಶತಮಾನ 900 ವರ್ಷಗಳ ಹಿಂದೆ ಅಂತ ಹೇಳ್ತೀವಿ. ಸಾವಿರಾರು ವರ್ಷಗಳ ಕಾಲದಲ್ಲಿ ಆ ಭಕ್ತಿಯ ಮಹಾಪುರ ಒಂದು ಶತಮಾನದವರೆಗೂ ಕೂಡ ಇರಲಿಲ್ಲ, ಒಂದು ಅರ್ಧ ಶತಮಾನದವರೆಗೂ ಕೂಡ ಇರಲಿಲ್ಲ, ಕಾಲ ಶತಮಾನವಾದರೂ ಕೂಡ ಇರಲಿಲ್ಲ. ಬರೀ ಏನು ಅಂತಂದರೆ 12 ವರ್ಷ. ಆ ಭಕ್ತಿಯ ಕಾಲ ಎಷ್ಟಿತ್ತು ಅಂತಂದರೆ 12 ವರ್ಷ ಇತ್ತು. ಸೊ ಅದರಲ್ಲೇ ಏನು ಅಂತಂದರೆ
ಎಂದು ಬಸವಣ್ಣನವರು ಬಂದರು, ಮರ್ತಕ್ಕೆ ಬಂದರು, ಅವ್ರ ಜೊತೆಗೆ ಏನು ಅಂತಂದರೆ ತಮ್ಮ ಜೊತೆಗೆ ಭಕ್ತಿಯನ್ನು, ಕಾಯಕ, ದಾಸೋಹ, ಶಿವಾಚಾರ, ಲಿಂಗಾಚಾರ, ಆಮೇಲೆ ಪ್ರತ್ಯಾಚಾರ, ನಡೆನುಡಿ ಸಿದ್ಧಾಂತದ ಪ್ರತ್ಯಾಚಾರ ಇವೆಲ್ಲವೂ ಬಸವಣ್ಣನವರು ತಮ್ಮ ಜೊತೆಗೆ ತೆಗೆದುಕೊಂಡು ಬಂದಿದ್ರು. ಯಾವಾಗ ಬಸವಣ್ಣವರು ಹೋದರು ಅವ್ರ ಜೊತೆಗೇ ಏನು ಅಂತಂದರೆ ಇವೆಲ್ಲವೂ ಏನು ಅಂತಂದರೆ ಅವ್ರ ಜೊತೆಗೆ ಆ ಮಹಾಪುರ ತೆರೆಗಳು ಏನಾಗಿದೆ ಅಂದರೆ ಅವ್ರ ಜೊತೆಗೆ ಬಂದು ಆ ಭಕ್ತಿಯ ಒಂದು ತೆರೆಗಳು ಅವ್ರ ಜೊತೆಗೇ ಏನು ಅಂತಂದರೆ ಹೊರಟುವುದು. ಅದಕ್ಕೆ ಅಕ್ಕ ನಾಗಮ್ಮನವರು ಅವರು ಭಾಳಷ್ಟು ಹೆಮ್ಮೆಯಿಂದ ಪ್ರಸ್ತಾಪಿಸ್ತಾರೆ. ಆ ಬಸವಣ್ಣನವರ ಭಕ್ತಿ ಹೇಗಿತ್ತು ಅಂತಂದರೆ ಮರ್ತ್ಯಲೋಕ, ಸ್ವರ್ಗಲೋಕ, ಪಾತಾಳ ಲೋಕದಲ್ಲಿಯೂ ಕೂಡ ಒಂದು ಅದು ಚರ್ಚೆಯ ವಿಷಯವಾಗಿತ್ತು ಅಂತ ಹೇಳ್ತಾರೆ. ಅಕ್ಕನ ವಚನದಲ್ಲಿಯೇ ಹೇಳ್ತಾರೆ. ಇವರ ಭಕ್ತಿ ಬಸವಣ್ಣನವರ ಭಕ್ತಿ ಅಷ್ಟೊಂದು ಹಬ್ಬಿತ್ತು, ಅಷ್ಟೊಂದು ಏನು ಅಂತಂದರೆ ಆ ಲೋಕದಲ್ಲಿ 3 ಲೋಕದಲ್ಲಿ ಒಂದು ಏನು ಅಂತಂದರೆ ಚರ್ಚೆಯ ವಿಷಯವಾಗಿತ್ತು ಅಂತ ಹೇಳ್ತಾರೆ. ನಿಜವಾಗಿಯೂ ಇಲ್ಲಿ ಪುರಾಣದ ಒಂದು ಪೌರಾಣಿಕ ನಂಬಿಕೆಯ ಪ್ರಕಾರ ಇಲ್ಲಿ ಬಂದಂಥ ಎಲ್ಲ ಶರಣು 12ನೇ ಶತಮಾನದಲ್ಲಿ ಇರ್ತಿರ್ತಕ್ಕಂಥ ಎಲ್ಲ ಶರಣರು ಅವರು ಎಲ್ಲ ಏನು ಅಂತಂದರೆ ಪರಶಿವ, ಶಶಿಧರನಾದ ಪರಶಿವ ಕೈಲಾಸದಿಂದ ಅವ್ರಿಗೆ ಏನು ಅಂತಂದರೆ ನೀವು ಒಂದೊಂದು ಕಾರ್ಯವನ್ನು, ಕೆಲಸ ಕಾರ್ಯಗಳನ್ನು ಮಾಡಿರಿ ಅಂತ ಕಳಿಸಿಕೊಟ್ಟಿದ್ನೇ ಏನೋ. ಅವರು ಆದರ್ಶಪ್ರಾಯದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಅಷ್ಟೇ ಏನು ಅಂತಂದರೆ ವೇಗವಾಗಿ ತರಾತುರಿಯಾಗಿ ಹೋಗ್ತಕ್ಕಂಥ ಅವಸರದಲ್ಲಿದ್ದರು ಏನೋ. ಆ ಒಂದು ಸಮಯದಲ್ಲಿ ಎಷ್ಟೊಂದು ಬೇರೆ ಬೇರೆ ಸಾಕಷ್ಟು ಜಾತಿಯ ಒಂದು ಶರಣರು ಹುಟ್ಕೊಂಡ್ರು. ಬೇರೆ ಬೇರೆ ಸಂಖ್ಯಾತ ಏನು ಅಂದರೆ ಜಾತಿ, ಎಲ್ಲ ಜಾತಿಯ ಶರಣರು ಆ ಕಾಲದಲ್ಲಿ ಹುಟ್ಕೊಂಡ್ರು. ಮತ್ತು ಮಹಿಳೆಯರು ಕೂಡ ಅವರು ಕೂಡ ಏನು ಅಂತಂದರೆ ಸಮಾನ ಮನಸ್ಕರಾಗಿ ಶಿವಭಕ್ತಿಯನ್ನು ಆಚರಿಸಿದರು. ಸೊ ಅಂಥ ಒಂದು ಕಾಲ 12ನೇ ಶತಮಾನದ ಕಾಲ ಅಂತಂದರೆ ಅಷ್ಟೊಂದು ಏನು ಅಂತಂದರೆ ಅದ್ಭುತವಾಗಿತ್ತು. ಒಂದು ವೇಳೆ ಈ ವಚನ ಸಾಹಿತ್ಯ ನಮಗೆ ಉಳಿದೇ ಹೋಗಿದ್ರೆ ಯಾವುದೇ ಶಿಲಾಶಾಸನಗಳಿರ್ಬೋದು, ಯಾವುದೇ ತಾಮ್ರದ ಪಟಗಳಿರ್ಬೋದು, ಅಥವಾ ಶರಣರ ಒಂದು ಬಣ್ಣದಿಂದ ಶರಣರನ್ನು ರಚಿಸಿದಂಥ ಚಿತ್ರಗಳು ಕೂಡ ಅವು ಯಾವ ಇಳದೇ ಹೋಗಿದ್ರೆ ನಮಗೆಲ್ಲ ಇದು ವಚನ ಸಾಹಿತ್ಯ ಅನ್ನೋದು ಏನಾಗಿರ್ತಿತ್ತು ಅಂತಂದರೆ ಕಟ್ಟುಕತೆಯಾಗಿ ಉಳಿತಿತ್ತು. ಕಲ್ಯಾಣ ಕ್ರಾಂತಿಯಲ್ಲಿ ಯಾವಾಗ ಕಲ್ಯಾಣ ಕ್ರಾಂತಿ ಆಯಿತು, ಯಾವಾಗ ಬಸವಣ್ಣನವರು ಕೂಡಲ ಸಂಗಮವನ್ನು ನಿರ್ಗಮಿಸಿದರು, ಅದೆಲ್ಲವೂ ಜೊತೆಗೆ ಏನು ಅಂದರೆ ಎಲ್ಲವೂ ಅನುಭವ ಮಂಟಪ ಇರ್ಬೋದು, ಮಹಾಮನೆ ಇರ್ಬೋದು, ಎಲ್ಲವೂ ಏನು ಅಂತಂದರೆ ಸರ್ವಶೂನ್ಯವಾದ. ನೋಡ್ರಿ, ಬಸವಣ್ಣನವರು ಒಬ್ಬರು ಹೋದರೆ ಏನಾಯಿತು, ಅಲ್ಲಮಪ್ರಭು ಒಬ್ಬರು ಆ ಒಂದು ನಿರ್ಗಮಿಸಿದರೆ ಏನಾಯಿತು, ಉಳಿದೆಲ್ಲ ಶರಣರು ಅವರು ನಾವು ಏನು ಅಂತಂದರೆ ಅದು ಶಿವಯೋಗವನ್ನು, ಶರಣ ಜೀವನವನ್ನು ನಾವು ನಡೆಸ್ತೀವಿ ಜನದಿಂದ ಹೇಳ್ತಕ್ಕಂಥ ಒಬ್ಬ ಶರಣನು ಕೂಡ ಆ ಕಲ್ಯಾಣದಲ್ಲಿ ಉಳಿದೇ ಇದ್ದದ್ದು ಅದು ಕಾಲನ ಕಟ್ಟಳೆಯ ಒಂದು ವಿಪರೀತ ಅಟ್ಟಹಾಸ ಅಂತ ಹೇಳ್ಬೋದು. ಇಲ್ಲಿ ಮಂಡ್ಯ ಜಿಲ್ಲೆ ಅಂತ ಬರ್ತದೆ. ಮಂಡ್ಯ ಜಿಲ್ಲೆಯ ಒಂದು ಬೆಳ್ಳೂರಿಗೆ ಸಾಕಷ್ಟು ಅಸಂಖ್ಯಾತ ಕುಕ್ಕರೆಗಳು ಬರ್ತಾವು. ಬಂದು ಏನಾಗ್ತಾವೆ ಅಂದರೆ ಸ್ವಲ್ಪ ಕಾಲ ಅಲ್ಲಿ ತನ್ನ ಕಾಲ ಇತ್ತುಕೊಂಡು ಮತ್ತೆ ಅವು ಏನು ಅಂತಂದರೆ ಚದುರಿ ಹೋಗ್ತವೆ. ಆಗ ಸುಮಾರು ಏನು ಅಂದರೆ ಎಲ್ಲ ಮೂಲೆಗಳಿಂದ ಬಸವಣ್ಣನವರ ಭಕ್ತಿಯನ್ನು ಮೆಚ್ಚಿ ಅವರ ಒಂದು ಭಕ್ತಿಗೆ ಮಾರು ಹೋಗಿ ಲಕ್ಷಕ್ಕೂ ಏನು ಅಂದರೆ 96 ಲಕ್ಷದ ಮೇಲೆ 96,000 ಶರಣರು ಆ ಅನುಭವ ಮಂಟಪದಲ್ಲಿ ಪಾಲ್ಗೊಳ್ತಿದ್ರು ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಹೇಳ್ಬೋದು. ಇದರ ಜೊತೆಗೆ ಈ ಕೆಲವೊಂದು ರಾಜ್ಯಗಳು, ಆಂಧ್ರ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಈ ಒಂದು ಹಳ್ಳಿಗಳ ಮಠಗಳ ಒಂದು ಚರಿತ್ರೆಯನ್ನು ಕೆದಕಿದಾಗ ಆ ಮಠಗಳ ಸಂಸ್ಥಾಪಕರು ಸುಮಾರು 850 ವರ್ಷಗಳ ಹಿಂದೆ ಕಲ್ಯಾಣದಿಂದ ಬಂದಿದ್ರು ಅಂತಕ್ಕಂಥ ಒಂದು ಅಂಶ ಏನು ಅಂತಂದರೆ ಆ ಚರಿತ್ರೆಯಿಂದ ನಮಗೆ ತಿಳಿದು ಬರ್ತದೆ. ಇಲ್ಲಿ ಅಲ್ಲಮ ಪ್ರಭು ಹೇಳ್ತಾರೆ, ಕೊನೆಗೆ ಹೇಳ್ತಾರೆ, ಅವಧಿ ಅಳಿಯಿತು, ವ್ಯವಧಾನ ಉಳಿಯಿತು. ಹಾಗೆ ಕಲ್ಯಾಣದಿಂದ ಸ್ವರ್ಗಲೋಕದಿಂದ ಈ ಎಲ್ಲ ಶರಣರು ತಮ್ಮ ಕಾಲಮಿತಿಯನ್ನು ಹಾಕಿಕೊಂಡು ಬಂದು ಆ ಕಾಲಮಿತಿಯಲ್ಲೇ ಅವರು ವಾಪಸ್ ಹೋಗಲಿಕ್ಕೆ ಅಷ್ಟೊಂದು ಅವರಿಗೆ ಆತುರ ಆಗಿತ್ತೋ ಏನೋ ಅನ್ನೋದು ಈ ಒಂದು ಕಲ್ಯಾಣ ಕ್ರಾಂತಿ ಎಷ್ಟು ಬೇಗನೆ ಏನು ಅಂದರೆ ಆ ಭಕ್ತಿ ಹೊರಗೋಯ್ತು, ಹರಿದು ಹೋಯಿತು ಅನ್ನೋದು ಅಲ್ಲಮ ಪ್ರಭುಗಳ ಅವರ ಒಂದು ಉದ್ಧಾರದಿಂದ ನಮಗೆ ತಿಳಿದು ಬರ್ತದೆ. ಇಲ್ಲಿ ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ವಚನದ ಬಗ್ಗೆ ನೋಡೋಣ.
ಇವತ್ತಿನ ವಚನ: ಮನದೊಡೆಯ ಮಹದೇವ ಮನಃ ನೋಡಿಹನೆಂದು ಮನುಜರ ಕೈಯಿಂದ ಒಂದೊಂದು ನುಡಿಸುವನು. ಇದಕ್ಕೆ ಕಳವಳಿಸಿದರು ಮನವೇ, ಕಾತರಿಸಿದರು ಮನವೇ, ನಿಜವ ಮರೆಯುವುದು ಕಂಡ ನಿಶ್ಚಿಂತನಾಗಿರು ಮನವೇ, ಬಸವಣ್ಣ ಪ್ರಿಯ ಚನ್ನ ಸಂಗೇನು ಬೆಟ್ಟದನಿತ ಅಪರಾಧವನ್ನು ಒಂದು ಬಟ್ಟಿನಲ್ಲಿ ತೊಡೆವನು ಅಂತ ಹೇಳ್ತಾರೆ. ಈ ವಚನ ಇಲ್ಲಿ ಅವರು ಮನಸ್ಸನ್ನು ಉದ್ದೇಶಿಸಿ ಅವರು ಅಕ್ಕನಾಗಮ್ಮನವರು ಈ ವಚನವನ್ನು ಬರೆದಿದ್ದಾರೆ. ಇಲ್ಲಿ ಸಾಕಷ್ಟು ಜನರ ಜೀವನದಲ್ಲಿ ಏನು ಅಂದರೆ ಸಾಕಷ್ಟು ಅಪವಾದಗಳು ಬಂದಿರ್ತವೆ. ಇದು ಎಲ್ಲ ಕಾರಣ ಏನು ಅಂತಂದರೆ ಜನರು ಆಡಿಸ್ತಕ್ಕಂಥ ಯಾವುದೇ ಜನರಿಗೆ ನಿಂದನೆ ಮಾಡಿದ್ದು ಜನರಿಂದ ಆಡಿಸ್ತಕ್ಕಂಥದ್ದಲ್ಲ. ಅದು ಏನು ಅಂದರೆ ಅದರಲ್ಲಿ ಪರಮಾತ್ಮನ ಕೈವಾಡದ, ಪರಮಾತ್ಮನ ಪ್ರೇರಣೆ ಇದೆ. ಅದನ್ನು ಏನು ಅಂತಂದರೆ ಅದನ್ನು ಸಹನೆಯಿಂದ ತಾಳ್ಮೆಯಿಂದ ಕನವರಿಸದೆ ಕಾತರಿಸದೆ ಅದನ್ನೇನು ಅಂತಂದರೆ ದೇವರ ಸಾಕ್ಷಿಯಾಗಿ ಅದನ್ನು ಸಮಾಧಾನದಿಂದ ಅವೆಲ್ಲ ಅಪವಾದಗಳನ್ನು ಸಹಿಸಿಕೊಳ್ಬೇಕು ಅಂತ ಅವರು ಹೇಳ್ತಾರೆ. ಇಲ್ಲಿ ಈ ವಚನ ಒಂದು ಆತ್ಮ ಸಂಬೋಧನೆ ಆಗಿದ್ರೂ ಕೂಡ ಒಂದು ಸಾರ್ವತ್ರಿಕ ಸಂಬೋಧನೆ ಅಂತ ಹೇಳ್ತೀವಿ. ಯಾಕಂದರೆ ಪ್ರತಿಯೊಬ್ಬರು ಜೀವನದಲ್ಲಿ ಒಂದಿಲ್ಲ ಒಂದು ರೀತಿಯಿಂದ ಜನರಿಂದ ಅವರು ಏನು ಅಂತಂದರೆ ನಿಂದನೆಗಳಿಗೆ, ಅಪವಾದಗಳಿಗೆ ಗುರಿಯಾಗ್ತಾರೆ. ಇಲ್ಲಿ ಅಕ್ಕನಾಗಮ್ಮನವರು ಸಾಕಷ್ಟು ತಮ್ಮ ಜೀವನದಲ್ಲಿ ಹಲವಾರು ತೊರೆಗಳನ್ನು, ಹಲವಾರು ಏನು ಅಂದರೆ ಕಷ್ಟಕರವಾದಂಥ ಪ್ರಸಂಗಗಳನ್ನು ಎದುರಿಸಿದವರು. ಹೀಗೆ ಅವರ ಒಂದು ಸಾಹಸಮಯ ಜೀವನವನ್ನು ಗುರಿಯಾಗಿಟ್ಟುಕೊಂಡು ಅವರ ಒಂದು ವಂಶವನ್ನು ನಾವು ಕೆಣಕಿ ನೋಡಿದಾಗ ಈ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರದಲ್ಲಿ ನೀಲಕಂಠರಾಯರು ಅಂತಕ್ಕಂಥ ಒಂದು ಗೌರವಸ್ಥ ಗೃಹಸ್ಥರಿರ್ತಾರೆ. ಅವರಿಗೆ ಏನು ಅಂತಂದರೆ 4 ಮಂದಿ ಮಕ್ಕಳು. ಅವರಲ್ಲಿ ಮೊದಲನೇದವರು ದೇವರಸ, ಎರಡನೇದವರು ಸಿದ್ಧರಸ, ಆಮೇಲೆ 3ನೇದವರು ಬಲದೇವರಸ ಅಂತೇಳಿ. 4ನೇದವರೇ ಅಕ್ಕನಾಗಮ್ಮನವರ ತಾಯಿ ಮಾದಲಾಂಬಿಕೆ. ಇಲ್ಲಿ ದೇವರಸರಿಗೆ ಒಬ್ಬನ ಮಗ ಯಾರು ಅಂತಂದರೆ ಶಿವದೇವ ಅಂತೇಳಿ. ಇಡೀ ಒಂದು ಇಂಗ್ಲೇಶ್ವರ ಒಂದು ವಂಶಕ್ಕೇ ಏನು ಅಂತಂದರೆ ಒಬ್ಬನೇ ಕುಡಿ. ಯಾಕಂದರೆ ಸಿದ್ಧರಸನಿಗೆ ಒಬ್ಬಳೇ ಮಗಳು ನೀಲಾಂಬಿಕೆ, ಅವರು ಬಸವಣ್ಣನವರ ಪತ್ನಿ. ಆಮೇಲೆ ಬಲದೇವರಸವರಿಗೂ ಕೂಡ ಒಬ್ಬಳೇ ಮಗಳು ಗಂಗಾಂಬಿಕೆ, ಅವರು ಕೂಡ ಏನು ಅಂತಂದರೆ ಬಸವಣ್ಣನವರ ಪತ್ನಿ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿ ಈ ಇಡೀ ವಂಶಕ್ಕೆ ಒಬ್ಬನೇ ಏನು ಅಂತಂದರೆ ಶಿವದೇವ ಒಬ್ಬನೇ ಇರುವುದರಿಂದ ಅವನು ಭಾಳಷ್ಟು ಏನು ಅಂತಂದರೆ ಅವರ ಕಾಕಂದಿರಾಗಿರ್ಬೋದು ಅಥವಾ ಸೋದರತ್ತೆ ಮಾದಲಾಂಬಿಕೆ ಇವರೆಲ್ಲ ಪ್ರೀತಿಯಲ್ಲಿ ಸ್ವಲ್ಪ ಏನು ಅಂತಂದರೆ ಬೇಕಾಬಿಟ್ಟಿಯಾಗಿ ಬೆಳೀತಾರೆ. ಇಲ್ಲಿ ಒಬ್ಬನೇ ವಂಶಸ್ಥ ಅಂತ ಹೇಳಿ ಯಾರು ಅಕ್ಕನಾಗಮ್ಮನವರ ತಾಯಿ ಮಾದಲಾಂಬಿಕೆ ಅವ್ರ ಮಗಳನ್ನು ಏನು ಮಾಡ್ತಾರೆ ಅಂತಂದರೆ ತವರಿನ ಒಂದು ಕಕ್ಕುಲತೆ ಅಂತ ಹೇಳ್ತೀವಿ. ಅದರಿಂದ ಆ ಹಿರಿಯ ಸಹೋದರ ಯಾರು ಅಂದರೆ ದೇವರಸನ ಮಗ ಯಾರು ಅಂದರೆ ಶಿವದೇವನಿಗೆ ಮದುವೆ ಮಾಡ್ತಾರೆ. ಇಲ್ಲಿ ಯಾರು ಶಿವದೇವ ಭಾಳಷ್ಟು ಏನು ಅಂತಂದರೆ ಹೇಳಿದ್ದೆ ನಿಮ್ಗೆ ಆಗಲೇ, ಭಾಳಷ್ಟು ಅಚ್ಚೇದಿಂದ ಬೆಳೆದಿರ್ತಾನೆ. ಹೀಗಾಗಿ ಅವನು ಏನು ಅಂತಂದರೆ ಉಂಡೋಡಿಯಾಗಿರ್ತಾನೆ. ಒಂದ ಕಡೆ ಏನು ಅಂತಂದರೆ ಇರುವುದಿಲ್ಲ, ಊರು ಅಡ್ಡಾಡ್ಕೊತ ಹೋಗೋದು. ಒಂದು ರೀತಿಯಿಂದ ಏನು ಅಂತಂದರೆ ವಿಲಾಸಿ ಒಂದು ಶೀಲ ನಡತೆ ಇರ್ತಕ್ಕಂಥ ಜೀವನವನ್ನು ಅಂತ ನಡೆಸ್ತಿರ್ತಾನೆ. ಅಲ್ಲಿ ಸಿಂಗಿ ರಾಜಕವಿಯು ಕೂಡ ತಮ್ಮ ಸಿಂಗಿ ಪುರಾಣದಲ್ಲಿ ಬರೀತಾರೆ. ಭ್ರಾಂತಳಿಯದ ಏನಂತ ಸಂಸಾರದ ಭ್ರಾಂತಳಿಯದ ಅಳಿಯ ಅಂಥೇಳಿ ಅವರು ಆ ಶಿವದೇವನನ್ನು ಬಣ್ಣಿಸ್ತಾರೆ. ಹೀಗೆ ಇಂಥ ಒಂದು ಹಿರಿಯರಿಲ್ಲದಂಥ ತಂದೆಯವನು ಬುದ್ಧಿ ಹೇಳ್ತಕ್ಕಂಥ ತಂದೆಯೂ ಕೂಡ ಏನು ಅಂದರೆ ಶಿವದೇವನ ತಂದೆ ಅವನು ಚಿಕ್ಕವನಿರುವಾಗಲೇ ತೀರು ಹೋಗಿರ್ತಾರೆ. ಹೀಗಾಗಿ ಆ ಮಾದಲಾಂಬಿಕೆಗೆ ಅಕ್ಕನಾಗಮ್ಮನವ್ರನ್ನ ಯಾವ ರೀತಿ ಹೇಗೆ ನಾನು ಹಳೆಯ ಒಂದು ಸರಿ ಇರೋದಿಲ್ಲ, ಹೇಗೆ ಮಗಳನ್ನು ಕಳಿಸ್ಬೇಕು ಅಂತೇಳಿ ಅವ್ರ ಮಗಳನ್ನು ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ಸೊ ಆದರೆ ಇಲ್ಲಿ ಅಕ್ಕನಾಗಮ್ಮನವರಿಗೆ ಪ್ರೀತಿಯ ತಂದೆ ಒಂದು ಆಶ್ರಯದಲ್ಲಿರಬೇಕು ಅಥವಾ ಮನೆಗೆ ಹತ್ತದಂಥ ಗಂಡನ ಮನೆಗೆ ಹೋಗಬೇಕು. ಇಂಥ ಒಂದು ದ್ವಂದ್ವ ವಿಚಾರದಲ್ಲಿ ಅಕ್ಕ ದರಿ ಇತ್ತ ಹುಲಿ ಅನ್ನೋ ಹಾಗೆ ಅವರು ಭಾಳ ಚಿಂತಾಕ್ರಾಂತರಾಗಿರುವಾಗ ಅದೇ ಸಮಯದಲ್ಲಿ ಬಸವಣ್ಣನವರು ಅವರ ಒಂದು ಕಂದಾಚಾರದ ವಿರುದ್ಧ ಸಿಡಿದದ್ದು ಮನೆ ಬಿಟ್ಟು ಹೊರಗೆ ಬರ್ತಾರೆ. ಆ ಸಮಯದಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ ಅಕ್ಕನಾಗಮ್ಮನವರು ಬಸವಣ್ಣನ ಜೊತೆಗೆ ಹೊರಗೆ ಬರ್ತಾರೆ. ಕೂಡಲ ಸಂಗಮಕ್ಕೆ ಬಂದಾಗ ಹಾಗೆ ಶಿವದೇವ ಅಡ್ಡಾಡ್ಕೊಂತ ಅಲ್ಲಿ ಊರು ತಿಳ್ಕೊಂತ ಸಂಗಮಕ್ಕೆ ಬರ್ತಾರೆ. ಸಂಗಮಕ್ಕೆ ಬಂದು ಒಂದು ಬಾರಿ ಏನು ಅಂತಂದರೆ ಅಕ್ಕನಾಗಮ್ಮನವರನ್ನು ಸಂಧಿಸಿದಾಗ ಜನಿಸಿದಂಥ ಮಗನೇ ಯಾರು ಅಂತಂದರೆ ಚನ್ನಬಸವಣ್ಣ. ಆದರೆ ಇದನ್ನು ಕೇಳಿ
ಮಾದಲಾಂಬಿಕೆ ಮತ್ತು ತಂದೆ ಮಾದರ್ಸ ಇವ್ರಿಗೆ ಭಾಳ ಸಿಟ್ಟು ಬರ್ತದೆ. ಯಾಕಂದ್ರೆ ಅಳಿಯ ಸರಿ ಇಲ್ಲ ಅಂತ ಹೇಳಿ ಕೊಟ್ಟಿರಲಿಲ್ಲ, ಕಳಿಸಿರಲಿಲ್ಲ. ಇದು ಏನೋ ಆಯ್ತಲ್ಲ ಅಂತ ಹೇಳಿ ಕೃಷ್ಣ ಭಾಳಷ್ಟು ಕೋಪಿತರಾಗಿ ಅವ್ರು ಏನು ಮಾಡ್ತಾರೆ, ನಮಗಿರು ಒಬ್ಬನ ಮಗ, ಇನ್ನೊಬ್ಬ ಮಗ ದೇವರಸ ಅಂತಿರ್ತಾರೆ ಬಸವನ ನಂತರ, ನಮ್ಗೆ ಒಬ್ಬನೇ ಮಗ ಅಂತ ಹೇಳಿ ಅವನ ಒಂದು ಇದರಲ್ಲಿ ಅವನ ಒಂದು ಬೆಳವಣಿಗೆಯಲ್ಲೇ ಸಂತಸವನ್ನು ಕಾಣ್ತಾ ಅವ್ರು ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಬಾಗೇವಾಡಿನೇ ಹಿಡಿದುಕೊಂಡು ಬಾಗೇವಾಡಿಯಲ್ಲೇ ಇರ್ಬೋದು. ಮುಂದೆ ಇದು ಒಮ್ಮೆ ಏನು ಅಂತಂದರೆ ಶಿವದೇವ ಸಂಗಮಕ್ಕೆ ಬಂದು ಅಕ್ಕನಾಗಮ್ಮನವರನ್ನು ಸಂಧಿಸಿ ಹೋಗಿ ಆ ಅಕ್ಕನಾಗಮ್ಮನವರ ಗರ್ಭಕ್ಕೆ ಕಾರಣನಾಗ್ತಲ್ಲ. ಹೀಗಾಗಿ ಬಹುಶಃ ಏನು ಸಂಗಮದಲ್ಲಿಯೂ ಕೂಡ ಅವರಿಗೆ ಏನು ಅಂತಂದರೆ ಭಾಳಷ್ಟು ಏನು ಅಂತಂದರೆ ನಿಂದನೆಗಳಾಗಿರ್ಬೋದು. ಇದರ ಜೊತೆಗೆ ಏನು ಅಂತಂದರೆ ಬಾಗೇವಾಡಿಯಲ್ಲಿಯೂ ಕೂಡ ಏನು ಅಂತಂದರೆ ಅವರಿಗೆ ನಿಂದನೆಗಳಾಗಿರ್ಬೋದು. ಈ ಒಂದು ದುರ್ಧರ ಪ್ರಸಂಗದಲ್ಲಿ ಅವರು ಬಹುಶಃ ಈ ಒಂದು ವಚನವನ್ನು ಬರೆದರೇನು ಅಂತ ಅನಿಸುತ್ತೆ. ಯಾಕಂದರೆ ಅಪವಾದಗಳು ಬಂದಾಗ ಒಬ್ಬರನ್ನು ನಾವು ಏನು ಮಾಡ್ಬೋದು ಅಂತಂದರೆ ಮನಗಾಣಿಸ್ಬೋದು, ಇಬ್ಬರನ್ನ ನಂಬಿಸ್ಬೋದು. ಆದರೆ ಇಡೀ ಜನಸ್ತೋಮವನ್ನು ನಂಬಿಸ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ದೇವರ ಸಾಕ್ಷಿಯಾಗಿ ಸತ್ಯ ಯಾವತ್ತಿದ್ರೂ ಏನಾಗ್ತದೆ ಅಂತಂದರೆ ಹೊರಬರ್ತದೆ. ಅದಕ್ಕಾಗಿ ತಾಳ್ಮೆಯಿಂದ ಸಹನೆಯಿಂದ ಇರಲಿ ಅಂಥೇಳಿ ಅವರು ಏನು ಅಂದರೆ ತಮ್ಮ ಜೀವನವನ್ನು ಗುರಿಯಾಗಿಟ್ಟುಕೊಂಡು ಸಾರ್ವತ್ರಿಕವಾಗಿ ಕೂಡ ಏನು ಮಾಡಿದ್ದಾರೆ, ಸಂಬೋಧನೆ ಮಾಡಿರ್ಬೋದು ಅಂತ ಅನಿಸ್ತದೆ. ಇಲ್ಲಿ ತಿಳಿಯದೇ ಮಾಡಿದ ತಪ್ಪಿರ್ಬೋದು ಅಥವಾ ತಿಳಿದು ಮಾಡ್ತಕ್ಕಂಥ ತಪ್ಪಿರ್ಬೋದು. ಅದನ್ನು ಪಶ್ಚಾತ್ತಾಪ ಪಟ್ಕೊಂಡು ದೇವರ ಮುಂದೆ ಅದನ್ನು ಒಪ್ಪಿಕೊಂಡು ಆ ದೇವರ ಸಾಕ್ಷಿಯಾಗಿ ನನ್ನನ್ನು ಕ್ಷಮಿಸುವಂಥ ದೇವರನ್ನು ಕೇಳಿಕೊಂಡಾಗ ಅವನು ಎಂಥ ಬೆಟ್ಟದಷ್ಟೇ ಅಪರಾಧ ಇರಲಿ, ಒಂದು ಬಟ್ಟಿನಿಂದ ಆತ ಏನು ಮಾಡ್ತಾನೆ ಅಂತಂದರೆ ಅಳಿಸಿಬಿಡ್ತಾನ ಅನ್ನೋದು ಈ ಒಂದು ವಚನದ ತಾತ್ಪರ್ಯ ಅಂಥೇಳಿ ನನ್ನ ಒಂದು ತಿಳಿದ ಮಟ್ಟಿಗೆ ನನ್ನ ವಿಚಾರಗಳನ್ನು ಹೇಳಿದ್ದೀನಿ. ಇಲ್ಲಿ ಸಾಕಷ್ಟು ಏನು ಅಂತಂದರೆ ಹಿರಿಯರಿದ್ದೀರಿ, ಸಾಕಷ್ಟು ಅನುಭವಿಗಳಿದ್ದೀರಿ. ನಾನು ಓದಿದಂಥ, ನಾನು ತಿಳ್ಕೊಂಡಿರ್ತಕ್ಕಂಥ ಕೆಲವೊಂದು ಏನು ಅಂತಂದರೆ ವಿಚಾರಗಳನ್ನು ತನ್ನ ಮುಂದಿಟ್ಟಿದ್ದೀನಿ. ಅದರಲ್ಲಿ ಏನಾದರೂ ತಪ್ಪಿದರೆ ಅದನ್ನು ತಿಳ್ಕೊಳ್ಳಿಕ್ಕೆ ನಾನು ತಯಾರಿದ್ದೀನಿ ಅಂತ ಹೇಳಿ ಇಷ್ಟೊಂದು ಏನು ಅಂತಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಪಾಲ್ಗೊಂಡು ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನಮಿಸುತ್ತಾ ಎಲ್ಲರಿಗೂ ಶರಣ. ವಿಜ್ಞಾನ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ವಚನ ಸಾಹಿತ್ಯವನ್ನು ನಮಗೆ ಮನ ತಿಳಿಯುವಂತೆ ಅನುಭವ ಹಂಚಿಕೊಂಡಂಥ ಸಹೋದರಿ ಕಿತ್ತೂರು ಮೇಡಮ್ ಅವರಿಗೆ ಧನ್ಯವಾದಗಳು. ಇವಾಗ